ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನಪ್ಪ ಅಂದರೆ ಅಪ್ಡೇಟು ಇನ್ನು ಮ್ಯಾಕಿಂದರೆ ಈ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಪ್ಡೇಟ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಆ ಥರ ನಾನು ಅಪ್ಡೇಟ್ ಕೊಡ್ತೀನಿ. ನಿಮಗೆ ಬರ್ತಾ ಇದೆ ಅದ್ರದ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಎಷ್ಟೋ ದಿನದ ಆಸೆ ನನಗೆ. ಚಾನಲ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು. ಏನೋ ನಾನು ವಾಯ್ಸ್ ರೆಕಾರ್ಡಿಂಗ್ ಅಂದರೆ ವಿಡಿಯೋ ಈ ಸ್ಪೇಸ್ ಕ್ಯಾಮ್ ಇರಲಾರ್ದೆ ವಿಡಿಯೋ ಮಾಡ್ಬೇಕಂತ ಆ ಥರನೂ ಅಂದ್ಕೊಂಡಿದ್ದೆ. ಬಟ್ ಅದು ಅಷ್ಟು ಇಂಟ್ರೆಸ್ಟ್ ಅಂದರೆ ಅಷ್ಟು ನನಗೆ ಇಂಟ್ರೆಸ್ಟ್ ಎಡಿಟ್ ಮಾಡೋದು ಭಾಳ ಇದಾಗುತ್ತೆ. ಇದು ಫೇಸ್ ಕ್ಯಾಮ್ ಆದರೆ ಸ್ವಲ್ಪ ಏನೋ ಚೆನ್ನಾಗಿರುತ್ತೆ ಅಂತಂದು ಅಂದ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಂಗಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ. ಇದು ನಂದು ಇದು 3ನೇ ಚಾನಲ್ ಆಗಿರುತ್ತೆ. ಮೇನ್ ಚಾನಲ್ ಆಗಿ 3ನೇ ಚಾನಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಇಂದು 2 ರಿಮೂವ್ ಆಗ್ಯಾವು. ಅವು ಎದಕ್ಕೆ ರಿಮೂವ್ ಆದವು ಅಂತಂದು ಹೇಳ್ತೀನಿ. ಫಸ್ಟ್ ಹೇಳಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು. ನಾನು ಯೂಟ್ಯೂಬ್ ಜಾಸ್ತಿ ನೋಡ್ತಿದ್ದೆ ಇವಾಗಾದ್ರೂ ನೋಡ್ತೀನಿ. ಅವಾಗ ಜಾಸ್ತಿ ನೋಡ್ತಿದ್ದೆ. ಇವರು ಈ ಥರ ಮಾಡ್ತಾರೆ, ಏನು ಬರುತ್ತೆ ಇವ್ರಿಗೆ, ಏನು ಬರುತ್ತೆ ಅಂತ ಒಂದು ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಒಂದು ವಿಡಿಯೋದಲ್ಲಿ ನೋಡಿದೆ, ಅಮೌಂಟ್ ಬರುತ್ತೆ ಈ ಯೂಟ್ಯೂಬ್ ವಿಡಿಯೋ ಮಾಡಿ, ಈ ಥರ ಮಾಡಿದರೆ ಅಮೌಂಟ್ ಬರುತ್ತೆ ಅಂತಂದು. ಆಮೇಲೆ ನಾನು ಅಂದ್ಕೊಂಡೆ ವಿಡಿಯೋ ಮಾಡಬೇಕು ಗುರು ಅಂತಂದು. ಮನೆಯಲ್ಲಿ ಖಾಲಿ ಇದ್ದಾವಾಗ ಮಾಡಬೇಕು ಅಂತಂದು ಏನೋ ಒಂಥರ ಅವಾಗ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಏನು ಒಂದಿಷ್ಟು ವಿಡಿಯೋಗಳನ್ನು ಹಾಕ್ತಿದ್ದೆ ಅವಾಗ. ಆದರೆ ಸಪೋರ್ಟ್ ಇದ್ದಿಲ್ಲ. ಬರ್ತಾ ಸಪೋರ್ಟ್ ಬಂದಿತ್ತು. ಮತ್ತು ಏನೋ ಕಬಡ್ಡಿ ಅದೇ ಫಸ್ಟ್ ಚಾನಲಲ್ಲಿ ನಾನು ಹೇಳ್ತಿದ್ದು, ಫಸ್ಟ್ ಚಾನಲಲ್ಲಿ ಏನೇನು ಮಾಡಿದೆ ಅಂತಂದು. ಯೂಟ್ಯೂಬಿಂದ ಯೂಟ್ಯೂಬ್ನಾಗ ಪ್ರೋ ಕಬಡ್ಡಿ ಒಂದಿಷ್ಟು ಅಪ್ಡೇಟ್ಸು ಕೂಡ ಮತ್ತು ಲೈವ್ ಕೂಡ ಹೋಗ್ತಾ ಇದ್ದೆ. ಆ ಲೈವ್ನಲ್ಲಿ ಒಂದಿಷ್ಟು ವಾಯ್ಸ್ ಅಂದರೆ ನಾನು ಪೂರ ಲೈವ್ ಕಬಡ್ಡಿ ಮ್ಯಾಚ್ ಲೈವೇ ತೋರಿಸ್ತಾ ಇದ್ದಿಲ್ಲ. ಅದು ಒಂದಿಷ್ಟು ವಾಯ್ಸ್ ಹಿಂದೆ ಕಮೆಂಟ್ರಿ ಅದು ಅಷ್ಟೇ ಇತ್ತು. ಹಾಗಾಗಿ ಅದರಲ್ಲಿ ನಾನು ವಾಯ್ಸ್ ಕಾಮೆಂಟ್ರಿ ಅಷ್ಟೇ ತೋರಿಸ್ತಿದ್ದೆ ಅಂದರೆ ಯೂಟ್ಯೂಬ್ನಲ್ಲಿ ಲೈವು. ಆದ ಕಾರಣಕ್ಕೆ ಯಾವ ಕಾರಣಕ್ಕೆ ಅದನ್ನು ಚಾನಲ್ ರಿಮೂವ್ ಮಾಡಿದ್ರೋ ಗೊತ್ತಿಲ್ಲ. ಆ ಚಾನಲಲ್ಲಿ 700 ಸಬ್ಸ್ಕ್ರೈಬರ್ಸ್ ಇದ್ದರು. ಅದು ಭಾಳ ಬೇಜಾರಾಯಿತು. ಆಮೇಲೆ ಒಂದಿಷ್ಟು ಜನ ಅದಾದಮೇಲೆ ಒಂದಿಷ್ಟು ದಿನ ಬಿಟ್ಬಿಟ್ಟಿದ್ದೆ. ಮತ್ತು ನಾನು ಮತ್ತೆ ಯೂಟ್ಯೂಬ್ ನೋಡಿ ಮತ್ತೆ ಇದು ಬಂತು, ಏನು ಮತ್ತೆ ಯೂಟ್ಯೂಬ್ ಮಾಡಬೇಕು ಗುರು ಕ್ಯೂರಿಯಾಸಿಟಿ ಬಂತು. ಏನೇ ಆಗಲಿ ಈ ಸಲ ಮಾತ್ರ ಮಾಡಲೇಬೇಕು ಅಂತಂದು ಏನು ಬಿಗ್ ಬಾಸ್ 2ನೇ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದು 1ನೇ ಚಾನಲ್ ಹೋಯಿತು. ಇದು 2ನೇ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತಂದು ಮಾಡಿದೆ. 600 ಸಬ್ಸ್ಕ್ರೈಬರ್ಸ್ ಇದ್ದರು. ಅದರಲ್ಲಿ ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಾಯಿದ್ದೆ, ಅದು ಕೂಡ ಕೊಟ್ಟಿದ್ದೀನಿ. ಮತ್ತು ಮ್ಯಾಚ್ ರಿವ್ಯೂ ಕೂಡ ಮಾಡಿದ್ದೆ. ಅದು ಯಾವ ಕಾರಣಕ್ಕೆ ಹೋಯ್ತು ಅಂದರೆ, ನಾನು ಸ್ವಲ್ಪ ಜಾಸ್ತಿ ವ್ಯೂವರ್ಸ್ ಬರಲಿಲ್ಲ ಅಂತಂದು ಜಾಸ್ತಿ ಒಬ್ಬನಿಗೆ ಓವರ್ ಥಿಂಕಿಂಗ್ ಮಾಡಿ ಜಾಸ್ತಿ ಬೇಕು, ನನಗೆ ವ್ಯೂವರ್ಸ್ ಜಾಸ್ತಿ ಬೇಕು ಅಂತಂದು ಓವರ್ ಥಿಂಕಿಂಗ್ ಮಾಡಿ ದೊಡ್ಡದಾಗಿ ಒಂದು ಏನೋ ಮಾಡಬೇಕು ಅಂತಂದು ಮಾಡೋಕೆ ಹೋಗಿ ಆ ಚಾನಲ್ ರಿಮೂವ್ ಆಯಿತು. ಇದು ಯಾವ ಕಾರಣಕ್ಕೆ ಆತಂದ್ರೆ, ಒಂದು ಬಿಗ್ ಬಾಸಿಂದು 24 hours ಲೈವ್ನಲ್ಲಿ ಒಂದು ಕ್ಲಿಪ್ ಅಂದರೆ ಒಂದು ನಿಮಿಷದ್ದು ಕಾವ್ಯ ಮತ್ತು ಗಿಲ್ಲಿ ಅವ್ರದ್ದು, ಅದನ್ನು ನಾನು ಆ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೆ. ಅದು ಜಾಸ್ತಿ ಈ ಚಾನಲ್ ಡಿಲೀಟ್ ಆಗಿ ಭಾಳ ದಿನ ಆಗಿಲ್ಲ, 1 ವಾರ 2 ವಾರ ಆಗಿರ್ಬೋದು. ಹಾಗಾಗಿ ಮತ್ತೆ ಅದು ವಿಡಿಯೋ ಎಷ್ಟು ವೈರಲ್ ಆಗಿತ್ತು ಅಂದರೆ ಎಷ್ಟು 1 ಲಕ್ಷ ಆಲ್ಮೋಸ್ಟ್ 1 ಲಕ್ಷ ರೀಚ್ ಆಗೋಕ್ಕೇನಿತ್ತು. ಅದು ಆಲ್ಮೋಸ್ಟ್ ರೀಚ್ ಆಗ್ತಿತ್ತೇನೋ. ಸಬ್ಸ್ಕ್ರೈಬರ್ಸು ಹಂಗೆ ಗ್ರೋತ್ ಆಗಿತ್ತು. ಮತ್ತು ಎಲ್ಲ ವ್ಯೂವರ್ಸ್ ಕೂಡ ಚೆನ್ನಾಗಿಯೇ ಹೋಗ್ತಾಯಿತ್ತು. ಅದು ಯಾರು ಯೂಟ್ಯೂಬ್ ಅವ್ರು ನೋಡಿದ್ರು ಅಥವಾ ಜಿಯೋ ಹಾಟ್‌ಸ್ಟಾರ್ನವ್ರು ನೋಡಿದ್ರೋ ಗೊತ್ತಿಲ್ಲ. ಬಟ್ ಆ ಚಾನಲ್ ಕೂಡ ಅದನ್ನು ವಿಡಿಯೋ ನೋಡಿ ಎಲ್ಲ ಎಲ್ಲ ವಿಡಿಯೋ ಕೂಡ ವೈರಲ್ ಆಗ್ತಾಯಿದ್ವು. ಹಂಗಾಗಿ ಆ ಚಾನಲ್ನ ಕೂಡ ಯೂಟ್ಯೂಬ್ ಅವರು ಮಾಡಬೇಕು ಅಂತಂದು 1 ವಾರ ಆ ಚಾನಲ್ ಡಿಲೀಟ್ ಆಗಿತ್ತು. 1 ವಾರ ಬಿಟ್ಟು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಚಾನಲಲ್ಲಿ ಕೂಡ ಅದೇ ಥರ ಹಿಂದೆ ಯಾವ ಥರ ಮಾಡಿದ್ದೆ ಅದೇ ಥರನೇ ಮಾಡ್ತಾ ಇದ್ದೀನಿ. ಬಟ್ ನೋಡೋಣ ಯಾವ ಥರ ಹೋಗುತ್ತೆ. ಅದನ್ನೆಲ್ಲ ಮಾಡಬಾರ್ದು ಅಂತಂದು ಫಿಕ್ಸ್ ಆಗೇ ಬಂದಿದ್ದೀನಿ. ಏನೋ ಒಂಥರ ಕಂಟೆಂಟಾಗಿ ಚಲೋ ಕಂಟೆಂಟ್ ಹೇಳ್ಬೇಕಂತ ನಿಮ್ಮನ್ನ ತಂದಿಡ್ಬೇಕಂತಂದು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕಾಗಿದೆ ನನಗೆ. ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು 3ನೇ ಚಾನಲ್. ನೋಡೋಣ ಈ ಚಾನಲ್ ಯಾವ ಥರ ಇದಾಗುತ್ತೆ. ಅಷ್ಟು ಹಿಂದೆ ಯಾವ ಥರ ರಿಮೂವ್ ಆಯಿತು ಆ ಚಾನಲ್ಸು ಆ ಥರ ಏನು ಮಾಡೋಂಗಿಲ್ಲ. ಚಾನಲ್ ರಿಮೂವ್ ಆಗುವಷ್ಟು ಕಮ್ಯುನಿಟಿ ಅಂದರೆ ಯೂಟ್ಯೂಬ್ನ ಯಾವ ಥರ ಗೈಡ್ಲೈನ್ಸ್ ಇರ್ತವೆ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಿಮ್ಮ ಸಪೋರ್ಟ್ ನನಗೆ ಹಾಕ್ಬೇಕಂತ ಒಂದಿಷ್ಟು ಪ್ಲ್ಯಾನ್ ಮಾಡ್ತೀನಿ.
ನೋಡೋಣ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರನೇ ಕಂಟಿನ್ಯೂ ನಾನು ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ನಾನು ಹಳ್ಳಿಯಲ್ಲಿ ಇರುವುದು, ಏನು ಸಿಟಿಯಲ್ಲಿಲ್ಲ. ಸಿಟಿಯಲ್ಲಿ ಒಂದು ವೇಳೆ ಇದ್ದರೆ ಬೇರೆ ಥರನೇ ಮಾತಿದೆ, ಹೊಲ ಜಾಸ್ತಿ ಇದೆ. ಹೀಗಾಗಿ ಹೊಲದಲ್ಲಿ ಕೆಲಸ ಮಾಡುವುದು ಸ್ವಲ್ಪ ಜಾಸ್ತಿ. ನೋಡೋಣ ಒಂದು ವೇಳೆ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿರ್ತೀನಿ ವ್ಲಾಗ್ನ. ಬಟ್ ಹೊರಗಿಂಗ ವಿಡಿಯೋ ಮಾಡಿದ್ರೆ ಸ್ವಲ್ಪ ಮುಜುಗರ ಆಗ್ತದೆ. ಅದನ್ನು ಎಲ್ಲ ಈ ಯೂಟ್ಯೂಬಿಗೆ ಬಂದರೆ ಅದನ್ನೆಲ್ಲ ತೆಗೆದಿಟ್ಟು ಬರಬೇಕು. ನೋಡೋಣ ಬರ್ಬರ್ತಾ ರೋಡಾದಾಗಲ್ಲ ಕಂಟಿನ್ಯೂ ಆದಮೇಲೆ ನಾನು ವಿಡಿಯೋ ಹಾಕ್ತೀನಿ. ಇಷ್ಟು ಅಪ್ಡೇಟ್ ಕೊಡ್ಬೇಕಂತ ಮಾಡಿದ್ದೀನಿ. ಅಷ್ಟೇ ಇಷ್ಟ ಅಲ್ಲ, ಬಿಗ್ ಬಾಸ್ ಇಂದು ಮತ್ತು IPL, ಕಬಡ್ಡಿ, ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ್ಯಾವ ಥರ ಕೊಡ್ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಬರ್ತೇನೆ ಗೊತ್ತಿಲ್ಲ, ಬಟ್ ಬರುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.